ಶ್ರೀಮತಿ ಶ್ರೀಮಾನ್ ಶ್ರೀಮತಿ. मेरी ज़ोहरा जबी तुझे मालूम नहीं तू अभी तक है हंसी और मैं जवान तुझ पे कुर्बान ये नालायक जनार्दन मेरी जान ऐ मेरी ज़ोहरा जबी ले नालायक जनार्दन तू अभी तक है हंसी और मैं जवान तुझ पे कुर्बान जनार्दन मेरी जान ಪೆಟ್ಟಿಗೆ ಒಡವೆ ಪೆಟ್ಟಿಗೆ ಪೆಟ್ಟಿಗೆನಾ? ಜಾನಿ ಏನಾಯ್ತು? ಯಾಕೆ ಹೀಗ್ ಕೂಕೊಂಡ್ರಿ? ತಾತ ಕನ್ಸಲ್ ತಾತ ಬಂದಿದ್ರು. ತಾತನ ಏನ್ ಹೇಳಿದ್ರು? ಪೆಟ್ಟಿಗೆ ಅಂದ್ರು, ಮಾಯ ಆಗ್ಬಿಟ್ರು. ಪೆಟ್ಟಿಗೆನಾ? ಯಾವ ಪೆಟ್ಟಿಗೆ ಜಾನಿ? ಅದೇ ನಮ್ಮ ಅಜ್ಜಿ ಒಡವೆ ಪೆಟ್ಟಿಗೆ. ಹಾ ನೆನ್ಪಾಯ್ತು, ನಿಮ್ ಅಜ್ಜಿ ಯಾವಾಗ್ಲೂ ಹೇಳ್ತಿದ್ರಲ್ಲ ನಿಮ್ ತಾತ ನನ್ನ ಒಡವೆ ಪೆಟ್ಟಿಗೆನ ಎಲ್ಲೋ ತಗೊಂಡೋಗಿ ಇಟ್ಬಿಟ್ಟಿದ್ದಾರೆ, ಎಲ್ಲಿಟ್ಟಿದ್ದಾರೆ ಅಂತ ಗೊತ್ತಾಗ್ತಿಲ್ಲ ಅಂತ. ಅದೇ ಪೆಟ್ಟಿಗೆನಾ? ಅದೇ ಪೆಟ್ಟಿಗೆ. ಆ ಪೆಟ್ಟಿಗೆಲಿರೋ ಒಡವೆ ಬೆಲೆ 50 ಲಕ್ಷ ಆಗುತ್ತೆ. 50 ಲಕ್ಷನಾ? ಜಾನಿ ಹಾಗಿದ್ರೆ ಬೇಗ ನಿಮ್ ತಾತನ್ ಕರೀರಿ. ಐ ಮೀನ್ ಕನ್ಸಲ್ ಕರೀರಿ ಜಾನಿ. ಮಲ್ಗಿದ್ರೆ ತಾನೇ ಕನ್ಸ್ ಬೀಳೋದು. ಮತ್ ಯಾಕೆ ಎದ್ದಿದ್ದೀರಾ? ನಿದ್ದೆ ಮಾಡಿ. ನಿದ್ದೆ ಬರ್ತಿಲ್ಲ. ನೀನೇ ಜೋಗುಳಾಡಿ ಮಲಗಿಸು. ನಂಗೆ ನಿದ್ದೆ ಬರ್ತಿದೆ, ಲೈಟ್ಸ್ ಆಫ್ ಮಾಡಿ. ಆಮೇಲೆ ಪುಟ್ಮಲಿ ಅಂಗಡಿಗೆ ಹೋಗ್ಬರ್ತೀನಿ. ನಿಂತ್ಕೊಳ್ಳಿ, ನಿಮ್ ತಗೊಂಡ್ ವಿಜಯ್ ಹೇಳ್ಬೇಕು. ಆಮೇಲೆ ಪುಟ್ಮಲಿ ಈಗ ಟೈಮ್ ಆಗ್ಬಿಟ್ಟದೆ, ಅಂಗಡಿಗೆ ಹೋಗ್ಬರ್ತೀನಿ. ರಾತ್ರಿ ನಂಗೆ ಫ್ರೀ ಆಗಿರ್ತೀನಿಲ್ಲ, ಕೂತ್ಕೊಂಡು ಅವಳು ಕೇಳಿಸ್ಕೊತೀನಿ. ಇದು ಸ್ಯಾನೆ ಅಪಾರ್ಟ್ಮೆಂಟ್ ಫೀಸ್ ಯಾನೆ? ಅದು ಅಪಾರ್ಟ್ಮೆಂಟ್ ಅಲ್ಲ ಕಮ್ಮೆ, ಇಂಪಾರ್ಟೆಂಟ್. ಚಾಡ ಅದೇನೆ ಅವಳು. ಅದು ಊರಿಂದ ನಮ್ ಡ್ಯಾಡಿ ಫೋನ್ ಮಾಡಿದ್ರು ಅನ್ನಿ. ಈಗ ಈ ವಿಷಯ ಹೇಳ್ಬೇಕಾಗಿತ್ತಾ? ಹೊರ ಕೆಲಸ ನಡ್ಕೋಗು. ನಾನು ಹೇಳೋದು ಕೇಳಿಸ್ಕೊಳ್ಳಿ. ಏನ್ ಹೇಳು? ನಮ್ ಡ್ಯಾಡು ನಿಮ್ಗೆ ಸಂಸಕ್ಕೆ ಒಪ್ಕೊಂಡವ್ರೆ, ನೀವು ಕ್ಷಮೆ ಕೇಳ್ಬೇಕಂತೆ. ನೀ ಹೇಳ್ದ ನಾವು ಒಪ್ಕೊಂಬಿಡ್ಬೇಕು. ಅಲ್ಲ ಕಮ್ಮೆ, ವಾಸತ ಮಧುರವ್ರ ಮುಂದೆ ಅವಮಾನ ಆಗಿದ್ ಗೊತ್ತಾನಿಲ್ವಾ? ಕಾಲಿನ ಕಲಕ್ ಹೊರಗೆ ತಿರುಗಡೆ ತಗೊಂಡೋಗ್ಬಿಟ್ರು. ಈಗ ಉಳಿದಿರೋದು ಒಂದೇ ದಾರಿ, ನನ್ನ ಕತ್ನ ಕತ್ತರಿಸಿ ನಿಮ್ಮ ಅಪ್ಪನ ಪಾದದ ಮೇಲೆ ಇಡ್ಬೇಕು. ಏನಿದು ಅಪಸ್ವರ ಬಿಡ್ತೋನಿ? ಒಂದ್ ಕೆಲ್ಸ ಮಾಡಿ, ಅವ್ರ ಕಾಲ ಬಿಗ್ಗಾಗಿ ಹಿಡ್ಕೊಂಡ್ಬಿಟ್ಟು ಕ್ಷಮೆ ಕೇಳಿ, ಆಗ ಅವ್ರಿಗೆ ಕ್ಷಮಿಸ್ಬಿಡ್ತಾರೆ. ಅಪ್ಪನಿಗೆ ತಕ್ಕ ಮಗಳು. ಅಲ್ಲ ಕಮ್ಮೆ, ನಿಮ್ಮ ಅಪ್ಪ ಕಾಲಿಡ್ಕೊಂಡು ಇಟ್ಕಲ್ಲ ಬಿಟ್ಬಿಟ್ರ ಕತ್ತ ತರ ಒದ್ದು ಬಿಡಲ್ವಾ? ಅಷ್ಟೇ ಅಲ್ಲ, ಆಮೇಲೆ ಆಟೋಗೆ ಮೈಕ್ ಸೆಟ್ ಕಟ್ಕೊಂಡು ಹಲೋ ಅಕ್ಕ ತಂಗಿಯರೇ, ಅಣ್ಣ ತಮ್ಮಂದಿರೇ, ಪುಟಾಣಿಗಳೇ, ಚಿಟಾಣಿಗಳೇ, ಪಟಾಣಿಗಳೇ, ಪ್ರಚಾರದ ವಿಚಾರ ಏನೆಂದರೆ ನನ್ನ ಅಳಿಮಯನಾದ ಶ್ರೀರಾಮಚಂದ್ರ ಗೌಡ ಅಲ್ಲಿ ಪಟಪಟ್ಟು ಚಡ್ಡಿ ಬನ್ನಿ, ಇವತ್ತು ನನ್ನ ಕಾಲಿಡ್ಕೊಂಬಿಟ್ಟ, ನಾನು ಅವನ್ನ ಕ್ಷಮಿಸ್ಬಿಟ್ಟಿ ಅಂತ ಊರೆಲ್ಲ ಸಾರ್ಕೊಂಡು ಓಡಾಡಲ್ವಾ? ಬೇಕಿದ್ರೆ ಮೈಕ್ ಸೆಟ್ ನಾನೇ ಹಿಡ್ಕತೀನಿ. ಬಾಬಣ್ಣ, ನೀವು ಕೋಪ ಮಾಡ್ಕೋಬೇಡಿ. ಕೋಪ ಮಾಡ್ಕೊಂಡ್ರೆ ಚೆನ್ನಾಗ್ ಕಾಣಲ್ಲ. ನಾನು 7 ದೋಷ ಕೇಳಿ. ನಾ ಕೇಳಲ್ಲ. ಪುಟ್ಟಕ್ಕ, ಎಂತದಕ್ಕೆ ಆ ದನಕಾಯಿಯವರು ನಮ್ಮನೆ ಬೆಚ್ಚದಲ್ಲಿ ಓದೋದು? ನಮ್ಮ ಬಾಬಣ್ಣ ಹಂಗೆಲ್ಲ ಕರಿಬೇಡಿ. ಕುಸಲಿಗೆ ಇಳಿದು ಪುಟ್ಟಕ್ಕ. ಯಾರು ಇದು ಹೊಸ ಲುಕ್ ಹಿಡ್ಕೊಂಡ್ಬಿಟ್ಟಿದ್ರಿ? ಲುಕ್ಕಲ್ಲ ಪುಟ್ಟಕ್ಕ, ಅದು ಬುಕ್ಕು. ಹಿಡಿದ್ರಿ ಜಾಡ. ಪುಟ್ಟಕ್ಕ, ಇದು ನೀವು ತಿಳ್ಕೊಂಡಿರುವ ನಮ್ಮನೆ ಬುಕ್ ಅಲ್ಲ, ಆತ್ಮಗಳನ್ನು ಕರೆಯಿಸಿಕೊಳ್ಳುವ ಪ್ರೇತಾತ್ಮದ ಬುಕ್ಕು. ಮೊದ್ಲು ಪುಸ್ತಕ ತಗೊಂಡೋಗಿ ಅದ್ ನೋಡಕ್ಕೆ ನಂಗೆ ಹೆದರಿಕೆ ಆಯ್ತಾ ಇದೆ. ಹೆದರಬೇಡಿ ಪುಟ್ಟಕ್ಕ, ಎಂತ ಆಗುದಿಲ್ಲ. ಇದರಲ್ಲಿ ಸತ್ತವರ ಆತ್ಮಗಳನ್ನು ಹೇಗೆ ಕರೆಯಿಸಿಕೊಳ್ಳುವುದಂತೇಳಿ ಪ್ರೇತಾನಂದ ಸ್ವಾಮಿಗಳು ಬರೆದಿದ್ದಾರೆ. ನಿಮಗೆ ಯಾವ್ದಾದ್ರು ಆತ್ಮವನ್ನು ಕರೆಸ್ಲಿಕ್ಕೆ ಉಂಟಾ? ನನ್ನ ಹತ್ರ ಹೇಳಿ, ನಾನು ಕರೆಸ್ತೇನೆ. ಏಯ್ ರಾಕಿ, ಬೆಳಗ್ಗೆ ಪುಟ್ಮಲಿ ಅವ್ರಿಗೆ ಯಾಕೋ ತೊಂದರೆ ಕೊಡ್ತಿದ್ಯಾ? ನಿನ್ನೆ ಹುಚ್ಚಾಟಗಳನ್ನೆಲ್ಲ ಹುಚ್ಚಾಸ್ಪತ್ರೆಯಲ್ಲಿ ಇಟ್ಕೋ. ಹುಚ್ಚಾಟ ಅಲ್ಲ ಜನಣ್ಣ, ಇದು ಆತ್ಮಗಳೊಟ್ಟಿಗೆ ಆಡುವ ಆಟ. ಇದರಿಂದ ಸತ್ತವರ ಆತ್ಮಗಳನ್ನು ಇನ್ವೈಟ್ ಮಾಡಿಕೊಳ್ಬಹುದು. ನಿನ್ನೆ ರಾತ್ರಿ ನಾನು 4 ಆತ್ಮಗಳನ್ನು ಕರೆಸಿ ಅದರೊಟ್ಟಿಗೆ ಒಟ್ಟರಾಶಿ ಆಡಿದ್ದೇನೆ. ನನಗೆ ಕಲಾಬಟ್ಟೆ ಸಾಕು ಸಿಕ್ಕಿತು. ಐ ಲೈಕ್ ಇಟ್. ಇದನ್ನ ನಾನು ನಂಬೇಕಾ? ನಂಬಲೇಬೇಕು. ನಾನಂತೂ ನಂಬಿದ್ದೇನಪ್ಪ. ಹೌದಾ? ಹಾಗಿದ್ರೆ ನಮ್ಮ ತಾತನ ಆತ್ಮ ಕರೆಸು ನೋಡೋಣ. ಓ, ಕರೀತೇನೆ. ಚಂದನ್ ಅವ್ರೆ, ನೀವ್ಯಾಕೆ ನಿಮ್
ತಾತನ ಆತ್ಮ ಕರ್ಸಿರಿ. ನಾನು ನೋಡೋಕೆ ಅವ್ರ ಥರನೇ ಇದ್ನಂತೆ. ನೋಡಿದ ಜನ ಎಲ್ಲ ಥೇಟ್ ನಿಮ್ಮ ತಾತನ ಥರನೇ ಇದೆಯಾ ಅನ್ನೋರು. ಅವ್ರ ಹತ್ರ ಒಂದು ದೊಡ್ಡ ಪೆಟ್ಟಿಗೆ ಇತ್ತಂತೆ. ಆ ಪೆಟ್ಟಿಗೆ ತುಂಬಾ ನಮ್ಮ ಅಜ್ಜಿ ಒಡವೆ ಇತ್ತಂತೆ. ಆ ಪೆಟ್ಟಿಗೆ ಎಲ್ಲಿದೆ ಅಂತ ಯಾರಿಗೂ ಗೊತ್ತಿಲ್ಲ. ಅದು ಗೊತ್ತಾಗಬೇಕು ಅಂದ್ರೆ ನಮ್ಮ ತಾತನೇ ಬರಬೇಕು. ಅದಕ್ಕೆ ಅವ್ರನ್ನ ಕರ್ಸು ಅಂತ ಹೇಳ್ತಿರೋದು. ಆ ಆತ್ಮ ಬರುತ್ತೋ ಇಲ್ವೋ ನಮ್ಗೊಂದು ಟೈಮ್ ಪಾಸ್ ಆಗುತ್ತಲ್ಲ. ಜನಣ್ಣ, ನಾನಿವತ್ತು ಕರೆಸ್ತೇನಾ ಇಲ್ವಾ ಅನ್ನೋದು ನಿಮಗೆ ಗೊತ್ತಾಗ್ತದೆ. ಇವತ್ತು ರಾತ್ರಿ ತಾತ ಬಂದು ನಿಮ್ಮ ಕಣ್ಣೆದುರು ನಿಂತಾಗ ಅವ್ರ ಹತ್ರ ಪಿಟ್ಟಿಗೆ ರಹಸ್ಯ ತಿಳ್ಕೊಂಡು ನನಗೊಂದು ದೊಡ್ಡ ಸಾವು ಕೊಡಿ. ಗೌಡ್ರೆ, ಪುಟ್ಟಮಲ್ಲಿ ಅವ್ರು ಹೇಳ್ತಿರೋದು ಸರಿಯಾಗೇ ಇದೆ. ನೀವ್ ಯಾಕೆ ಹೋಗಿ ನಿಮ್ಮ ಮಾವ ಹತ್ರ ಸಾರಿ ಕೇಳಬಾರ್ದು? ಎಷ್ಟು ಸತಿ ಅಂತ ಕ್ಷಮೆ ಕೇಳಲಿ ಮಧುರ ಅವ್ರೆ. ನನಗೆ ಕ್ಷಮೆ ಕೇಳೋಕೆ ಅಂತ ಹೋದಾಗ್ಲೆಲ್ಲ ಅವರು ನನ್ನ ಕಾಡ್ಕೊಂಡಂತ ಬೈದು ಬಿಡ್ತಾರ. ಇನ್ನೊಂದ್ಸಲ ಬೈಸ್ಕೊಡಿ. ಮಧುರ ಅವ್ರೆ, ನೀವು ತಮಾಷೆ ಮಾಡಿರ. ನಮ್ಮ ಮಾವ ಶಾನೆ ಮೊಂಡಾನಿ. ಅವ್ರನ್ನ ಬರ್ ಮಾತಲ್ಲಿ ಬಗ್ಸಕ್ಕಾಗಲ್ಲ. ವಯಸ್ಸಿರೋರ್ ತಾವ್ ಗುದ್ದಾಡ್ಬೋದು, ಆದ್ರೆ ವಯಸ್ಸಾದವ್ರ ತಾವ್ ಗುದ್ದಾಡೋದಿರ್ಲಿ, ಮುದ್ದಾಡಕ್ಕೂ ಆಗಲ್ಲ. ಮಾತಾಡ್ತಾರ ಸಾಕು ಉರ್ರ ಅಂತಾರೆ. ಗೌಡ್ರೆ, ದೊಡ್ಡೋರೇ ಹಾಗೆ ತಾವ್ ಹೇಳಿದ್ದಾಗ್ಬೇಕು ಅಂತ ಹಠ ಮಾಡ್ತಾರೆ. ನಾವು ಚಿಕ್ಕೋರು ಸೋತು ಗೆಲ್ಬೇಕು, ಆಗ್ಲೇ ತಾನೇ ಸಂಬಂಧಗಳನ್ನ ಉಳಿಸ್ಕೊಳಕ್ಕಾಗದು. ಈಗ ಜಾನಿನೇ ನೋಡಿ, ನಮ್ ಡ್ಯಾಡಿ ಬಂದಾಗೆಲ್ಲ ನಾಲಾಯಕ್ ಅಂತ ಕರೀತಾರೆ. ತಲೆ ಕೆಡ್ಸ್ಕೊಂಡಿದಾರ? ಆರಾಮಾಗಿದ್ದಾರೆ. ಮೂರು ಬಿಟ್ಟವ್ರು ಆರಾಮಾಗಿರ್ತಾರ ಕಂಬಿಡಿ. ಏನಂದ್ರೆ ಅಣ್ಣ ಅಪ್ಪನವ್ರಿಗಿರೋ ಮಂಡದೇರೆ ನನಗಿಲ್ದ ಆನಿ. ಡಾರ್ಲಿಂಗ್, ಮಧು ಡಾರ್ಲಿಂಗ್, ಮಧು ನಮ್ಮ ತಾತನ ಕರ್ಸೋದಕ್ಕೆಲ್ಲ ರೆಡಿ ಮಾಡ್ಬಿಟ್ಟಿದ್ದೀನಿ. ವಾಟ್? ಅಂದ್ರೆ ನಮ್ಮ ತಾತನ ಆತ್ಮ ಕರ್ಸೋದಕ್ಕೆಲ್ಲ ರೆಡಿ ಮಾಡ್ಬಿಟ್ಟಿದ್ದೀನಿ. ಜೋನಿ ಆತ್ಮನೇ ಕರೆಸ್ತೀರಾ? ರಾಖಿ ಹತ್ರ ಒಂದು ಬುಕ್ ಇದೆ. ಆ ಬುಕ್ಕಲ್ಲಿರೋ ಮಂತ್ರನ ಓದಿದ್ರೆ ನಮಗ್ ಬೇಕಾದ ಆತ್ಮ ನಮ್ ಕಣ್ಮುಂದೆ ಬಂದು ನಿಂತ್ಕೊಳ್ಳುತ್ತಂತೆ. ಜಾನಿ, ಸೈನ್ಸ್ ಎಷ್ಟು ಮುಂದುವರೆದಿದೆ. ಒಬ್ಬ ಎಜುಕೇಟೆಡ್ ಆಗಿ ಇದನ್ನೆಲ್ಲ ನಂಬ್ತೀರಾ? ನಾನಂತೂ ನಂಬಲ್ಲ. ನನಗೂ ನಂಬಿಕೆ ಇರ್ಲಿಲ್ಲ ಮಧು. ರಾಖಿ ಹೇಳಿದ್ಮೇಲೆ ನಂಬಿಕೆ ಬಂತು. ಅಷ್ಟಕ್ಕೂ ಆತ್ಮ ನಮಗ್ ಬೇಕಾಗಿರೋದು ಏನಕ್ಕೆ? ನಮ್ಮ ಅಜ್ಜಿ ಒಡವೆ ಇಟ್ಟಿರೋ ಪೆಟ್ಟಿಗೆ ಎಲ್ಲಿದೆ ಅಂತ ತಿಳ್ಕೊಳ್ಳೋದಕ್ಕೆ. ಒಂದ್ ವೇಳೆ ನಿಮ್ಮ ಅಜ್ಜಿ ತಾತನ ಮೇಲೆ ಅಪವಾದ ಹೊರ್ಸಕ್ಕೆ ಸುಳ್ಳು ಹೇಳಿ ನಾಟಕ ಮಾಡ್ತಿದ್ರೆ? ಓ, ಅಣ್ಣ ಅಪ್ಪನ ಹೋಮ್ಸ್ತವ್ರೆಲ್ಲ ನಾಟಕದ ಕಂಪ್ನಿಯವ್ರ? ಈ ಗೌಡ್ರೆ, ಸುಮ್ಮನೆ ಕೂತ್ಕೊಂಡ್ರೆ ಸರಿ. ಆ ಪೆಟ್ಟಿಗೆನ ನಾನೇ ನನ್ನ ಕಣ್ಣಾರ ನೋಡಿದೀನಿ. ಪೆಟ್ಟಿಗೆ ತುಂಬಾ ಒಡವೆ ಇರೋದು ನನಗೆ ಚೆನ್ನಾಗಿ ಗೊತ್ತಿದೆ. ಒಡವೆ ಸಿಗುತ್ತಂದ್ರೆ ನಾನ್ ನಿಮ್ ಮಾತ ನಂಬ್ತೀನಿ. ಆ ಒಡವೆ ಪೆಟ್ಟಿಗೆ ಸಿಕ್ಕಿದ ಕೂಡಲೇ ನಾವಿಬ್ಬರು ಸೆಟ್ಲ್ ಆಗ್ಬಿಡೋಣ. ಮಧುರ ಅವ್ರೆ, ಆ ಕಲ್ಟಿವೇಟರ್ ಮಾತು ಕೇಳಿದ್ರೆ ನೀವು ಸೆಟ್ಲ್ ಆಗೋದಿರ್ಲಿ, ಇರೋ ಅಟ್ಟಿನೂ ಬಿಟ್ಟು ಗುಡ್ಸಲ್ಗೆ ಹೋಗಿ ಸೆಟ್ಲ್ ಆಗ್ಬೇಕಾಯ್ತದೆ. ಅದಕ್ಕೆ ಈ ಅಣ್ಣ ಅಪ್ಪನವ್ರ ಮಾತನ್ನು ನಂಬೇಡಿ. ನೋಡ್ರೆ, ನಿಮಗ್ ನಂಬಿಕೆ ಇಲ್ಲ ಅಂದ್ರೆ ಸುಮ್ಮನೆ ಇದ್ಬಿಡಿ. ಆದ್ರೆ ನಮಗ್ ನಂಬಿಕೆ ಇದೆ. ಇದೇನಾದ್ರೂ ಸುಳ್ಳು ಅಂತ ಗೊತ್ತಾದ್ರೆ ರಾಕಿರ ಈಗ ಅವಮಾನ ಮಾಡಿದ ಖುಷಿನಾದ್ರೂ ಸಿಗುತ್ತಲ್ವಾ? ಗೌಡ್ರೆ, ಜಾನಿ ಹೇಳ್ತಿರೋದ್ ನೋಡಿದ್ರೆ ಸಖತ್ ಮಜಾ ಸಿಗುತ್ತೆ ಅನ್ಸುತ್ತೆ. ಒಂದ್ಸತಿ ಟ್ರೈ ಮಾಡೋಣ. ಆದ್ರೆ ಮಧು, ಆ ಆತ್ಮನ ಕರ್ಸ್ಬೇಕು ಅಂದ್ರೆ ರಾಕಿರೇನ ಬಿಟ್ಟು ಇನ್ನೂ 4 ಜನ ಬೇಕಂತೆ. ನಾನು ನೀವು ಇಬ್ರು, ಗೌಡ್ರ ಪುಟ್ಟಮಲ್ಲಿ ಅವ್ರು ಇಬ್ರು. ನೋಡ್ರೆ, ರಾತ್ರಿ ಪುಟ್ಟಮಲ್ಲಿಯವ್ರನ್ನ ಕರ್ಕೊಂಡು ನನ್ನ ಹತ್ರಕ್ಕೆ ನಮ್ಮ ಮನೆಗೆ ಬಂದ್ಬಿಡಿ ಎಂದೆ. ಸಾರಿ, ಐ ಆಮ್ ವೆರಿ ಸಾರಿ. ನಾನು ಹಂಗೆಲ್ಲ ನನ್ನ ಹೆಂಡ್ರನ್ನ ಕರ್ಕೊಂಡ್ ಬರಲ್ಲ. ಗೌಡ್ರ, ಹಾಗೆಲ್ಲ ಹೇಳ್ಬೇಡಿ ಪ್ಲೀಸ್. ಪುಟ್ಟಮಲ್ಲಿ ಅವ್ರನ್ನ ಕರ್ಕೊಂಡ್ ಬನ್ನಿ. ಮಧುರ ಅವ್ರ, ನೀವ್ಯಾಕೆ ಹೇಳಕ್ ಹೋದ್ರಿ? ಸುಮ್ಮನೆ ಸಣ್ಣ ಮಾಡಿ ಕರ್ಕೊಂಬತ್ತೀನಿ. ಯಾರು ಭಯ ಪಡಬೇಡಿ, ನಮ್ಮ ತಾತ ಬಂದೇ ಬರ್ತಾರೆ. ಚಂದನ್ ಅವ್ರೆ, ನಿಮ್ ತಾತ ಬಂದರೋ ಗೊತ್ತಿಲ್ಲ, ಆದ್ರೆ ಇಲ್ಲಿನ ಸ್ಯಾಚುಯೇಷನ್ ನೋಡ್ತಾ ಇದ್ರೆ ಸ್ಯಾಚುಯೇಷನ್ ಅಲ್ಲ, ಸಿಚುವೇಶನ್. ಹಿಡಿದ್ರಿ ಜಾಣ. ಅದನ್ನೇ ನೋಡ್ತಾ ಇದ್ರೆ ನಿಮ್ ತಾತ ಇಲ್ಲಿಗೆ ಬರೋದಿರ್ಲಿ, ನಾವೆಲ್ಲ ನಿಮ್ ತಾತ ತವನೇ ಹೋಗಂಗ್ ಕಾಣ್ತೀವಿ. ಭಯ ಪಡಬೇಡಿ ಪುಟ್ಟಮಲ್ಲಿ ಅವರೇ, ನಮ್ಮ ತಾತ ತುಂಬಾ ಒಳ್ಳೆಯವರು, ಯಾರಿಗೂ ತೊಂದರೆ ಕೊಡಲ್ಲ. ಜಾನಿಬಾಯಿ, ನಿಮ್ಮ ತಾತನ ಹೆಸರು? ಜನಾರ್ದನ್. ನಿಮ್ಮ ತಾತನ ಹೆಸರು? ಜನಾರ್ದನ್. ನಿಮ್ಮ ತಾತನ ಹೆಸರು? ಜನಾರ್ದನ್. ಓಯ್, ನಾನು ಕೇಳಿದ್ದು ನಿಮ್ಮ ತಾತನ ಹೆಸರು ಮಾರ್ರೆ. ನಾನು ಹೇಳಿದ್ದು ನಮ್ಮ ತಾತನ ಹೆಸರು ಮಾರ್ರೆ. ಓ ಅಣ್ಣಪ್ಪನವ್ರೆ, ನಿಮ್ಮ ಹೆಸ್ರು ನಿಮ್ಮ ತಾತನಿಗೂ ಹೋಯ್ತಾ? ಅವರು ನಿಮ್ಮ ಥರ ನಾಲಾಯಕ? ಅವರು ತುಂಬಾ ದೊಡ್ಡ ಶ್ರೀಮಂತರು, ಇಡೀ ಊರಿಗೆ ದೊಡ್ಡ ಮನುಷ್ಯರು. ಅವ್ರ ಹೆಸರು ಕೇಳಿದ್ರೆ ಸಾಕು ಜನ ಕೈ ಎತ್ತು ಮುಗಿತಿದ್ರು. ಅಂತ ಮಹಾನ್ ಭಾವ್ರ ಹೆಸರಿಗೆ ಮಸಿ ಬಳಕ್ ನೀವು ಉಟ್ಕೊಂಡಿದ್ದೀರಿ. ಗೌಡ್ರೆ, ತುಂಬಾ ಮಾತಾಡ್ತಿದ್ದೀರಾ. ಜಾನಿ, ಸ್ವಲ್ಪ ಸುಮ್ಮನಿರ್ತೀರಾ? ಇಂಥ ಟೈಮಲ್ಲಿ ಜಗಳ ಬೇರೆ. ಪಾಪಣ, ನೀವ್ಯಾಕೆ ಚಂದನ್ ಅವ್ರ ಜೊತೆ ಜಗಳ ಮಾಡಿರಿ? ಹಿಂಗ್ ಮಾಡಿದ್ರೆ ರಾಕಿರಯ್ಯ ಅವ್ರಿಗೆ ಡೆಸ್ಟ್ರಾಯ್ ಆಯ್ತದೆ. ಪುಟ್ಟಮಲ್ಲಿ ಅವರಿಗೆ ಡಿಸ್ಟರ್ಬ್ ಅಲ್ಲ, ಡಿಸ್ಟರ್ಬ್. ಹಿಡಿದ್ರೆ ಜಾಡ. ಏನು ಆಗ್ತಾ ಇದೆ? ಏನು ಅಂತರ ಆಗ್ತಾ ಇದೆ? ರಾಖಿ ಹಿಂಗ್ ಆಡ್ತಿದ್ದಾನೆ ಅಂದ್ರೆ ನಮ್ ತಾತ ಬಂದ್ರು ಅನ್ಸುತ್ತೆ. ರಾಕಿರೇ ಅವ್ರೆ, ಜಾನಿ ಅವ್ರ ತಾತ ಕಾಣಿಸಿದ್ರ? ಸದ್ಯಕ್ಕೆ ಕಾಣಿಸ್ತಾ ಇಲ್ಲ, ಆದ್ರೆ ನಾನು ಕರೆಯೋ ರೀತಿಗೆ ಬಂದೇ ಬರ್ತಾರೆ. ಜನಾರ್ದನ್ ಅವ್ರು ಎಲ್ಲಿದ್ರು ಬೇಗ ಬನ್ನಿ. ನಾನಾ? ನೀವಲ್ಲ, ನಿಮ್ ತಾತ. ಜನಾರ್ದನ್ ಅವ್ರು ಎಲ್ಲಿದ್ರು ಬೇಗ ಬನ್ನಿ. ಜನಾರ್ದನ್ ಅವ್ರು ಎಲ್ಲಿದ್ರು ಬನ್ನಿ. ಜನಾರ್ದನ್ ಅವ್ರು ಎಲ್ಲಿದ್ರು ಬೇಗ ಬನ್ನಿ. ಜನಾರ್ದನ್ ಅವರೇ ಎಲ್ಲಿದ್ರು ಬನ್ನಿ.
ಹಾಳು ಮಾಡ್ಕೊಂಡ್ವಿ ಅನ್ಸುತ್ತೆ. ಮಧುರ ಬಾಬಿ, ನೀವು ಮಂಡೆ ವೆಚ್ಚ ಮಾಡ್ಕೊಳ್ಬೇಡಿ. ನಾನು ಹಾಕಿರೋ ಮಂತ್ರ ಯಾವತ್ತೂ ಸುಳ್ಳಾಗಿಲ್ಲ. ಎಲ್ಲಿಯೋ ಇಂಥದ್ದು ಎಡವಟ್ಟಾಗಿರ್ಬೇಕು. ಇನ್ನೊಂದ್ಸಲ ಪ್ರಯತ್ನ ಪಡ್ತೇನೆ. ಅಪ್ಪ ರಾಕಿ, ನೀನ್ ಇಷ್ಟೊತ್ತು ಮಾಡಿದ್ದೆ ಸಾಕು. ನೀನ್ ಕರೆದ್ರೆ ನಮ್ ತಾತ ಅಲ್ಲ, ಅವ್ರ ಅಜ್ಜಿನೂ ಬರಲ್ಲ. ಓ ಅಣ್ಣಪ್ಪನವ್ರೆ, ಸುಮ್ಮನೆ ಕೋಪ ಮಾಡ್ಕೊಂಡು ಕಲ್ಟಿವೇಟರ್ನೇ ಹಾಕ್ಬೋದರಿ. ಮೋಸ್ಟ್ಲಿ ನಿಮ್ಮ ತಾತ ನಿಮ್ಮ ಸಹವಾಸ ಮಾಡಬಾರ್ದು ಅಂತ ಬಂದಿಲ್ಲ ಅನ್ನಿಸ್ತದೆ. ರೀ ಗೌಡ್ರೆ, ಸುಮ್ಮನೆ ನನ್ನ ತಲೆ ಕೆಡಿಸ್ಬೇಡಿ, ಇಲ್ಲಿಂದ ಎದ್ದೋಗ್ರಿ. ನಂಗೆ ಸಾನೇ ಹೆದರಿಕೆ ಆಯ್ತದೆ. ನಾನು ನಮ್ಮ ಹಟ್ಟಿಗೆ ಹೋಗ್ತೀನಿ, ಪಾಪನೇ ಬರೀ ಹಟ್ಟಿಗೆ ಹೋಗವು. ಜಾನಿ, ನಾನು ಹೋಗಿ ಮಲ್ಕೋತೀನಿ. ಏಯ್, ನಿನಗೆ ಬೇರೆ ಸ್ಪೆಷಲ್ ಆಗಿ ಹೇಳ್ಬೇಕಾ? ಎದ್ದೋಗಲಿಂದ. ಜಾಲಿ ಬಾಯ್, ನಾನು ಹೇಳಿರುವ ಮಂತ್ರ ಸರಿಯಾಗಿ ಇದೆ. ನಿಮ್ಮ ತಾತ ಇಂಥದಕ್ಕೆ ಬರಲಿಲ್ಲ ಅಂತೇಳಿ ಗೊತ್ತಾಗ್ತಿಲ್ಲ. ನನ್ನ ಊಹೆ ಯಾವತ್ತೂ ತಪ್ಪಾಗಿಲ್ಲ. ಏನಿಲ್ಲ, ಕೂಹೇನಿಲ್ಲ, ಮೊದಲಿನಿಂದ ಹೋಗು. ತಿಂದಿಬೇಕು, ಕಿತ್ತಬೇಕು, ಎಲ್ಲ ಬೇಕು. ಜಾನಿ, ಜಾನಿ, ಸುತ್ತಲ್ಲಿ ಎಲ್ಲಿ ಹೋದ್ರು? ಜಾನಿ, ಜಾನಿ, ಜಾನಿ. ಅದು ಇಷ್ಟೊತ್ತಲ್ಲಿ ನೀನೇನಿಲ್ಲಿ? ವಾಟ್? ನಾನ್ ಕೇಳ್ಬೇಕಾಗಿರೋ ಪ್ರಶ್ನೆನ ನೀವ್ ಕೇಳ್ತಿದ್ದೀರಾ? ರೂಮಲ್ಲಿ ಮಲಗಿದವ್ರು ಇಲ್ಲಿ ಯಾಕೆ ಬಂದ್ರಿ? ನಾನ್ ಬಂದ. ಹಾ, ಒಂದು ಹೆಣ್ಣು ಹಾಡು ಹೇಳ್ದಾಗ ಕೇಳಿಸ್ತು. ಅದನ್ನ ಕೇಳಿಸ್ಕೊಂಡೆ ಹೊರಗಡೆ ಬಂದೆ. ಅಲ್ಲಿ ನೋಡು. ನನ್ನ ಹತ್ರನೇ ಸುಳ್ಳು ಹೇಳ್ತೀರಾ? ನಿದ್ದೆಲಿ ನಡೆಯೋ ಕಾಯಿಲೆ ಬೇರೆ ಇದೆ ನಿಮ್ಗೆ. ಬೆಳಗ್ಗೆ ಡಾಕ್ಟರ್ ಉಮಾಪತಿನ ಕರೆಸ್ತೀನಿ, ನಡೀರಿ. ಬನ್ನಿ ಜಾನಿ. ಅಯ್ಯೋ ಬನ್ನಿ ಜಾನಿ. ಅಲೋ ಡ್ಯಾಡು, ಚಂದಾಗಿದ್ದೀರಿಯಾ? ನೋಡವ, ಹೆತ್ ಮಕ್ಕಳು ಚೆನ್ನಾಗಿದೆ, ಹೆತ್ತವರು ಚೆನ್ನಾಗಿರ್ತಾರವ. ನೀನ್ ಸಂತೋಷವಾಗಿದೀಯ ತಾನೇ? ಇಲ್ಲ ಡ್ಯಾಡು. ನನಗೆ ಗೊತ್ತು, ಆ ಚಡ್ಡಿ ಬನಿ ನನ್ನ ಮಗ ನಿಂಗೆ ಚಿತ್ರಹಿಂಸೆ ಕೊಟ್ಟಿರ್ತಾರೆ ಅಂತ. ಅವನ್ನ ನಾನು ಸುಮ್ಮನೆ ಬಿಡೋದಿಲ್ಲ. ಡ್ಯಾಡು, ನಮ್ಮ ಬಾವಣ್ಣ ಕಾಟ ಕೊಡ್ತಾವ್ರೆ ಅಂತ ನಾನು ಹೇಳಲಿಲ್ಲ. ನೀವು ಅವ್ರನ್ನ ಕ್ಷಮಿಸಿಲ್ಲ ಅನ್ನೋ ದುಃಖದಲ್ಲಿ ಇವನಿ. ದಯವಿಟ್ಟು ಬಂದು ಅವ್ರನ್ನ ಕ್ಷಮಿಸ್ಬಿಡಿ ಡ್ಯಾಡು. ಸಾಧ್ಯವಿಲ್ಲ, ಅವನು ಕ್ಷಮಿಸೋದು ಸಾಧ್ಯವೇ ಇಲ್ಲ ನಮ್ಮ. ನೋಡು, ನವಿಲು ನಾಟ್ಯ ಆಡೋದು ನಿಲ್ಲಿಸ್ಬೋದು, ಸಿಂಹ ಗರ್ಜನೆ ಮಾಡೋದು ನಿಲ್ಲಿಸ್ಬೋದು, ಆದ್ರೆ ಈ ಪುಟ್ಸ್ವಾಮಿ ಮಾತ್ರ ಅವನು ಎಂದೂ ಕ್ಷಮಿಸೋದಿಲ್ಲ. ಡ್ಯಾಡು, ನೀವು ನಮ್ಮ ಬಾಬಣ್ಣನ ಕ್ಷಮಿಸ್ತಾ ಹೋದ್ರೆ ನನ್ನ ಸಾಯೋವರೆಗೂ ನಿಮ್ ತಾವ ಮಾತಾಡಲ್ಲ. ಇದು ನನ್ನ ಮೇಲೆ ಆಣೆ. ಏನವ ಹೀಗೆ ಮಾತಾಡ್ತಾ ಇದೀಯಾ? ಆ ಕಾಳು ಕೊಡೋಂಗೋಸ್ಕರ ನನ್ನಿಂದ ದೂರ ಆಗ್ತೀಯಾ? ಡ್ಯಾಡು, ಅವ್ರೇನೇ ಆದ್ರೂ ನನ್ನ ಗಂಡ ಅನ್ನಿ. ನೀವು ಅವ್ರನ್ನ ಕ್ಷಮಿಸ್ತೀನಿ ಅಂತ ಹೇಳಿ, ಆಗ ನಿಮ್ ಜೊತೆ ಮಾತಾಡ್ತೀನಿ. ಆಯ್ತವ, ಅವನಿಗೋಸ್ಕರ ಅಲ್ಲದೆ ಹೋದ್ರು ನಿನಗೋಸ್ಕರ ಅವ್ನು ಕ್ಷಮಿಸ್ತೀನಿ. ಆದರೆ ಒಂದು ಮಾತು, ಅವನೇ ಬಾಯಿ ಬಿಟ್ಟು ನನ್ನನ್ನು ಕ್ಷಮಿಸಿ ಅಂತ ಕೇಳಬೇಕು. ನಾನು ಅವ್ರ ತವ ಹೇಳಿಸ್ತೀನಿ, ನೀವು ಬನ್ನಿ ಡ್ಯಾಡು. ಹಾಂ.
ಪುಟ್ಟಮಲ್ಲಿ ಅವ್ರೆ, ಗೌಡ್ರು ನಿಮ್ ಜೊತೆಗೆ ಇದಾರ್ ತಾನೆ? ಮಾಯ್ಕರ ಏನಿದು ಅಪಸ್ವರ? ಏನ್ ಮಾತು ಅಂತ ಆಡಿರಿ? ನನ್ ಗಂಡ ನನ್ ಜೊತೆ ಇರ್ದ ಇನ್ಯಾರ ಜೊತೆ ಇದಾರು? ಅಯ್ಯೋ ನಾನು ಹೇಳಿದ ಹಾಗಲ್ಲ, ಅವ್ರು ನಿಮ್ ಪಕ್ಕ ಇದ್ರೆ ಸ್ವಲ್ಪ ಫೋನ್ ಕೊಡಿ. ಕೊಡ್ತೀನಿ ರೀ. ಬಾಬಣ್ಣ ಫೋನು. ಮಾತಾಡ್ತೀನಿ ಅಂತ ಹೇಳು. ಮಧುರವ್ರೆ ಒತ್ತರಕ್ ಮಾತಾಡಾರಂತ. ಆಮೇಲೆ ಪುಟ್ಬಲಿ ಕೊಡಲಿ. ಮಧುರವ್ರೆ ಯಾನ್ ಹತ್ರ ಫೋನ್ ಮಾಡ್ಬಿಟ್ಟಿದಾರಿ. ಗೌಡ್ರನ್ನ ಹೇಳ್ತಾ ಇದ್ದೆ ಅಲ್ವಾ, ದಿನ ರಾತ್ರಿ ಜಾನಿ ಎದ್ದು ಆಚೆ ಹೋಗ್ತಿದಾರಂತ. ಇವತ್ತು ಆಚೆ ಹೋಗ್ಬಿಟ್ಟಿದ್ದಾರೆ. ಸ್ವಲ್ಪ ಪ್ಲೀಸ್ ಬೇಗ ಬನ್ನಿ. ನೀವು ಕರೆದೇಚ್ಚ ನಾ ಬರದೇಚ್ಚ ಬಂದಿರಿ. ಬಾಬಣ್ಣ ಎಲ್ಗೋಯ್ತಾ ಇದೀರಿ? ಆಮೇಲೆ ಪುಟ್ಮದಿ ಅಣ್ಣಪ್ಪನವ್ರು ಪುನಃ ಅಟ್ಟಿ ಬುಟ್ಟೊಟ್ಟೋಗ್ಬಿಟ್ಟಿದಾರಂತೆ. ಇರು ನೋಡ್ಕೊಂಬರ್ತೀನಿ. ನಿಮ್ಮ ನಿಕಾ ಮೈ ಗಾಡ್, ಜಾನಿ ಜಾನಿ, ಅವಳು ಯಾರು? ಮಧು, ಅವಳು ಯಾರು? ಅವಳ ಹಿಂದೆ ನಾನು ಯಾಕೆ ಹೋಗ್ತಿದ್ದೀನಿ ಅಂತಾನೆ ಗೊತ್ತಾಗ್ತಿಲ್ಲ. ಗೊತ್ತಾಯ್ತಾ ಇಲ್ವಾ? ಇಲ್ಲ ನೀವು ವಂಶ ಡ್ರಾಮನ ಮುಂದುವರ್ಸ್ಕೊಂಡು ಹೋಗ್ತಾ ಇದ್ದಾರೆ. ಗೌಡ್ರೆ, ಇವ್ರ ಬಗ್ಗೆ ತುಂಬಾ ತಪ್ಪಾಗಿ ಮಾತಾಡ್ತಿದ್ರ. ಜಾನಿ ನನ್ನ ಹಬ್ಬಿ, ಅವ್ರು ಯಾರ ಹಿಂದೆನೂ ಹೋಗಲ್ಲ. ನಿಜ ಮಧುರ ಅವ್ರೆ, ಆದ್ರೆ ಹಿಂದೆ ಬೀಳಿಸ್ಕೊಳ್ಳೋ ಕಲಾ ಚಂದ ಗೊತ್ತಲ್ಲ. ಮಧುರ ಅವ್ರ ಇವೆಲ್ಗೋದ? ಗೌಡ್ರೆ, ಇದನ್ನೆಲ್ಲ ನೋಡ್ತಿದ್ದೆ ನನಗೆ ತುಂಬಾ ಭಯ ಆಗ್ತಿದೆ. ಅವಳು ಯಾರು ಅಂತ ಕಣ್ಣು ಹಿಡಿಲೇಬೇಕು. ನನಗನ್ನಿಸ್ತಿದೆ ಅವಳು ಮನುಷ್ಯಲೇ ಅಲ್ಲ ಅಂತ. ಹಾಗಿದ್ರೆ ಅವ್ರು ಯಾರು? ಓ ಅಣ್ಣಪ್ಪನವ್ರೆ, ಮಧುರ ಅವ್ರಿಗೆ ಏನ್ ಕಮ್ಮಿ ಆಗಿದ್ದು ಅಂತ ಆ 8-5 ಹೋಗಿದ್ರಿ? ಸುಮ್ಮನೆ ತಲೆಗೆ ಬಂದಂಗೆ ಮಾತಾಡಬೇಡಿ. ನಾನು ಯಾರ ಹಿಂದೇನು ಹೋಗಿಲ್ಲ, ಅದ್ರ ಅವಶ್ಯಕತೆ ನನಗಿಲ್ಲ. ಓ ಅಣ್ಣಪ್ಪನವ್ರೆ, ಸುಮ್ನೆ ಯಾರು ಮೈ ಕೆರ್ಕೊಳ್ಳಲ್ಲ. ಕೆರೆಯಾಗ ಶುರು ಆಗ್ಬಿಟ್ರೆ ಕೆರೆ ಕೈಗಳು ಸುಮ್ನಿರಲ್ಲ. ಬಾಬಣ್ಣ, ಚಂದನ್ ಅವ್ರ ಬಗ್ಗೆ ಹಂಗೆಲ್ಲ ಹೇಳ್ಬೇಡಿ. ಅವ್ರು ಸಾನೆ ಒಳ್ಳೆಯವರು. ಥ್ಯಾಂಕ್ ಯು ಪುಟ್ಟಮಲ್ಲಿ ಅವರೇ. ಅವ್ರ ಒಳ್ಳೆತನ ಇನ್ನೊಸಿದಿಂದಲೇ ಗೊತ್ತಾಯ್ತದ ಕಣ್ತಕ. ಗೌಡ್ರೆ, ನೀವು ಜಾನಿ ಮೇಲೆ ಸುಮ್ಮನೆ ಅನುಮಾನ ಪಟ್ಟಿದ್ರ. ನೀವ್ ಅನ್ಕೊಂಡಾಗ ಜಾನಿ ಇರಕ್ ಸಾಧ್ಯನೇ ಇಲ್ಲ. ಹಾಗೆ ಮಾಡಬೇಡಿ, ನನಗೆ ಕಿಲಿ ಆಗ್ತದೆ. ಇಲ್ಲೇ ರಾಖಿ, ನಿನ್ಗೇನಾಯ್ತು? ನನ್ನ ಅಜ್ಜ ಕುಂಜಣ್ಣ ಬಂದು ಎಂತೆಲ್ಲ ಮಾಡ್ತಾ ಇದ್ದಾರೆ. ಅಜ್ಜ ಬಜ್ಜ ಹೋಗಿ. ಏನೋ ಹೇಳ್ತಿದ್ಯಾ? ನಿನ್ ಮೈ ಮೇಲೆ ನಿಮ್ ತಾತ ಬಂದಿದಾರ? ಹೌದು ಜನಣ್ಣ, ನೀವು ಬೆನ್ನಟ್ಟಿಕೊಂಡು ಹೋದದ್ದು ಹೆಂಗಸನ್ನಲ್ಲ, ಒಂದು ಕುಲೆಯಣ್ಣ, ಅಂದ್ರೆ ದೆವ್ವನ್ನ. ಹೌದು, ಕುಲೆ. ಅದು ಸಾಧಾರಣವಾದ ದೆವ್ವ ಅಲ್ಲ. ರಾಕಿರವ್ರು ಏನ್ ಹೇಳ್ತಿದ್ದೀರ? ಅವಳು ಇಲ್ಲಿ ಹೇಗ್ ಬಂದ್ಲು? ಹೌದು ಬಾಬಿ, ಅವತ್ತಿವರ ತಾತನನ್ನು ಕರೀಲಿಕ್ಕೆ ನಾನು ಅರಬೆ ಹಾಕಿದ್ದಲ್ಲ, ಆಗ ಬಂದದ್ದೇ ಇವಳು. ಏನ್ ತಲೆ ಕೆಟ್ಟವ ನೀನು? ನಮ್ ತಾತನ ಕರಿ ಅಂದ್ರೆ ಇವಳನ್ನ ಯಾಕೋ ಕರ್ದೆ? ಓಲಿಪುರಿ ಅಣ್ಣಪ್ಪನವ್ರೆ, ನಿಮ್ಗ ಮನ್ಸೂರ್ ಸವಾಸಕ್ಕಿಂತ ದೈಗಳ ಸವಾಸನೆ ವಾಸಿ. ಗೌಡ್ರೆ, ನೀವು ಸ್ವಲ್ಪ ಸುಮ್ಮನಿರಿ. ರಾಕಿರವ್ರೆ, ಆ ದೆವ್ವನ ಹೇಗ್ ಓಡ್ಸೋದಂತ ಹೇಳಿ. ರಾಕಿರಯ್ಯವ್ರೆ ಅವಳನ್ನ ಕರ್ಸಿರೋದ್ರಿಂದ ಅವರೇ ಅವಳನ್ನ ಇಲ್ಲಿಂದ ಓಡಿಸ್ಬೇಕು. ನೀವು ಮಂಡೆ ವೆಚ್ಚ ಮಾಡಬೇಡಿ ಪುಟ್ಟಕ್ಕ. ಈ ಸರ್ತಿ ಆ ದೆವ್ವ ಬರಲಿ, ನಾನು ಅದ್ರ ಹತ್ರ ಮಾತಾಡ್ತೇನೆ. ಮೊದಲು ಪ್ರೀತಿಯಿಂದ ಮಾತಾಡಿ ಒಪ್ಪಿಸ್ತೇನೆ. ಒಪ್ಪದಿದ್ರೆ ನನ್ನ ಇನ್ನೊಂದು ಮುಖವನ್ನು ತೋರಿಸಿ ಅದನ್ನು ಭಸ್ಮ ಮಾಡ್ತೇನೆ. ರಾಕಿರವ್ರೆ, ನೀವ್ ಅದೇನ್ ಮಾಡ್ತಿರೋ ನನಗೆ ಗೊತ್ತಿಲ್ಲ. ಆದ್ರೆ ಆ ದೆವ್ವ ಜಾನಿ ಹಿಂದೆ ಬರಬಾರ್ದು. ಯಾಕಂದ್ರೆ ಒಂದ್ ದೆವ್ವ ನನ್ ಸೌತಿಯಾಗ ನಂಗೆ ಇಷ್ಟ ಇಲ್ಲ. गुमनाम है कोई, बदनाम है कोई, किसको खबर कौन है वो, अनजान है कोई, गुमनाम है कोई, बदनाम है कोई, किसको खबर कौन है वो, अनजान है कोई, ಅಡ ಕಲ್ಟಿವೇಟ್ರು ಏನಾದ್ರು ಮಾಡೋ. ಅದು ಹಾಡು ನಿಲ್ಲಿಸುವವರೆಗೂ ನನಗೆ ಎಂತ ಮಾಡಲಿಕ್ಕೆ ಆಗುದಿಲ್ಲ. ನೋಡಿದ್ರ ಜಾನಿ, ಇಂಥ ಭಯಾನಕವಾದ ರಾತ್ರಿಲಿ ನಾನು ನಿಮ್ಮನ್ನು ಹುಡ್ಕೊಂಬರೋ ಹಾಗಾಗಿದೆ. ಇಂಥ ಪರಿಸ್ಥಿತಿ ಬೇಕಿತ್ತಾ? ನಾನು ನೀವು ಈ ರೀತಿ ಇರೋದು ತಪ್ಪಲ್ವಾ ಜಾನಿ? ಅಲ್ಲೋ, ಇಲ್ಲಿ ನೀವಿಬ್ರು ಮಾತ್ರ ಇಲ್ಲ ಮಾರೈತೆ, ಈ ರಾಕಿರೈ ಕೂಡ ಇದ್ದಾನೆ. ಜಾನಿ, ಜಾನಿ, ನಿಮ್ಗೇನೋ ಆಗಿಲ್ಲ ತಾನೆ? ನಾನು ಯಾವಾಗ ಇವ್ರ ಹಿಂದೆ ಬಂದೆ?
ನಿಮ್ಮನ್ನ ಇಲ್ಲಿ ಕರೆಸ್ಕೊಳ್ಳೋ ಶಕ್ತಿ ನನಗಿದೆ ಜಾನಿ.